ನೋಡ್ರಿ ಇಲ್ಲಿ ಈ ಡಿಸೈನ್ ಬೇಕಂದ್ರೆ 1.5 ಇಡಬೇಕು. ಅದೇ ಈ ಡಿಸೈನ್ ಮಾಡ್ತಾ ಇದೀವಿ ನೋಡಿ. ಈ ಡಿಸೈನ್ ಅಂದ್ರೆ 1.5 ಅಷ್ಟೇ ಇಡಬೇಕು. ಅವ್ರಿಗೆ ಜಾಗ ಬಿಡ್ರಮ್ಮ. ಮತ್ತೆ ಇಲ್ಲಿ 1.5 ಈ ಪಟ್ಟಿ ಎಷ್ಟಾಗಲ ಬೇಕು ನಿಮ್ಗೆ ಅಷ್ಟು ಆಯ್ತಾ. ಇಲ್ಲಿಂದ ಇಲ್ಲಿ 1.5, ಇಲ್ಲಿಂದ ಇಲ್ಲಿ 1.5. ಇದಾಯ್ತು. ಆಮೇಲೆ ಇಲ್ಲಿ 1.5. ಇದು ನೀವು ಸ್ಟ್ರೈಟ್ ಕಟ್ ಮಾಡಬೇಕು. ಇಲ್ಲಿ ಏನು ನಮ್ದು ಬಾಕ್ಸ್ ಮಾಡಿದ್ದೀನಿ ನೋಡಿ. ಈ ಬಾಕ್ಸ್ ಬಂದು ನೆಕ್ ಗೊತ್ತಾಯ್ತು. ಇವಾಗ ಇಲ್ಲಿ ಆರ್ಮೋಲು 7. ಇಲ್ಲಿ ಎಷ್ಟು ಇಟ್ಟಿರ್ತೀರ ಅಷ್ಟೇ ಇಡ್ಬೇಕು ನೀವು. 7.5. ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕಿ 2 ಇಂಚ್ ಸ್ಟಿಚಿಂಗ್. ಮತ್ತೆ ಬೋಟ್ ನೆಕ್ಗೆಲ್ಲ ನಾವು ಹಿಂಗೆ ಒಳಗಡೆ ತಗೊಬೇಕು. 15 ಇಂಚು, ಹಾಫ್ ಇಂಚ್ ಒಳಗಡೆ ಬರಬೇಕು. ಬೇರೆದಕ್ಕೆಲ್ಲ ಬೇರೆ ಬ್ಲೌಸ್ಗೆಲ್ಲ ಹಾಫ್ ಇಂಚ್ ಆ ಕಡೆ ಹೋಗ್ಬೇಕು. ಅದು ಶಶಿಗೆ ಅರ್ಥ ಆಯ್ತು ಇವತ್ತು. ಆ ಬ್ಲೌಸ್ ನೋಡಿ ಅಲ್ವಾ ಶಶಿ, ಏನಕ್ಕೆ ನಾನು ಒಳಗಡೆ ತಗೊಂತೀನಿ ಅಂತ. ಇಲ್ಲಿ ಹಾಫ್ ಇಂಚ್ ಕೊಡ್ಬೇಕು. ಲೂಸ್ ಬರುತ್ತೆ ಬ್ಯಾಕ್ ಸೈಡ್ ಅಲ್ಲಿ. ಅದು ಕ್ರಾಸ್ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಶೇಪ್. ಅದನ್ನ ಅವ್ರು ಜಾಸ್ತಿ ತಗೊಳ್ತಾ ಇದ್ದಾರೆ ಅಲ್ವಾ? ಅರ್ಥ ಆಯ್ತಾ ಇದು? ಅಲ್ಲ, ಜಾಸ್ತಿ ತಗೊಳ್ಳೋದಲ್ಲ, ಅವರು ಕ್ರಾಸಿಂಗ್ ಕೊಡಲ್ಲ. ನಂತರ ಅವರು ಏನ್ ಮಾಡ್ತಾರೆ ಗೊತ್ತಾ ಮೇಡಮ್, ಕಾಜಾಪಟ್ಟಿಗೆ ಹೋಗುತ್ತಲ್ವಾ, ಅದಕ್ಕೆ ಹಾಫ್ ಇಂಚ್ ಎಕ್ಸ್ಟ್ರಾ ಕೊಟ್ಟಿರ್ಬೇಕು ಅಷ್ಟೇ. ಇಲ್ಲಿ ಹಾಫ್ ಇಂಚು ಜಾಸ್ತಿ ಕೊಡಬೇಕು. ಇಲ್ಲಿ ಬ್ಯಾಕ್ಗೆ ಉಪ್ಪಟ್ಟಿ ಕಾಜಾಪಟ್ಟಿ ನೀವು ಫ್ರಂಟ್ ಅಲ್ಲಿ ಹೆಂಗ್ ಕೊಡ್ತೀವಿ, ಬ್ಯಾಕ್ ಅಲ್ಲಿ ಹಂಗೆ ಕೊಡ್ಬೇಕು. ಹಾಫ್ ಇಂಚ್ ಅಲ್ಲಿ ಬಿಡ್ಬೇಕಾ, 1 ಇಂಚ್ ಬಿಡ್ಬೇಕಾ? ಸ್ಟಿಚ್ಗೆ ಎಷ್ಟು ಬರುತ್ತೋ ಅಷ್ಟೇ ಆಯ್ತಾ. ಈ ಹಾಫ್ ಇಂಚ್ ಬಿಟ್ಟೇನೆ ನೀವು ಇಲ್ಲಿ ಶೇಪ್ ಕೊಡ್ಬೇಕಾ? ಬ್ಯಾಕ್ ಇಷ್ಟೇ, ಏನಿಲ್ಲ. ಬ್ಯಾಕ್ಗೂ ಫ್ರಂಟ್. ಆಮೇಲೆ ನಾವು ಫ್ರಂಟ್ ಇದು ಬ್ಯಾಕ್ ಬಟನ್ ಇವಾಗ ಬ್ಯಾಕ್ ಬಟನ್ಗೆ ಹೇಳ್ಕೊಡ್ತೀನಿ ನೋಡ್ಕೊಂಡು ಆಯ್ತಾ. ಇದು ಕಟ್ ಇದು ಎಕ್ಸ್ಟ್ರಾ ಉಪ್ಪಟ್ಟಿ ಕಾಜಾಪಟ್ಟಿ ಇಲ್ಲಿಂದಾನು ಬಿಡ್ಬೇಕಲ್ವಾ ಹಾಫ್ ಇಂಚು ಮೇಡಮ್? ಇದು ಇಲ್ಲಿಂದಾನು ಬಿಡ್ಬೇಕಲ್ವಾ ಹಾಫ್ ಇಂಚು? 9.5 ಅಂದ್ರೆ 10 ಇಟ್ಕೊಳ್ಳಿ ಅಷ್ಟೇ. ಅದಕ್ಕೆ ಅಷ್ಟೊಂದು ಕನ್ಫ್ಯೂಸ್ ಮಾಡ್ಕೊಂಬೇಡಿ ಆಯ್ತಾ. ಈ ಓಪನ್ ಇದು ಉಪ್ಪಟ್ಟಿ ಕಾಜಾಪಟ್ಟಿಗೆ. ಅವಾಗ ನಮ್ ಕಡೆ ಇದನ್ನ ನಾವು ಇವಾಗ ಯಾವಾಗ್ಲೂ ನಿಮ್ಗೆ ಏನ್ ಹೇಳ್ಕೊಟ್ಟಿದ್ದೀನಿ, ನಮ್ ಕಡೆ ಓಪನ್ ಇರ್ಬೇಕಂತ. ಬ್ಯಾಕ್ ಬಟನ್ ಫ್ರಂಟ್ ಕ್ಲೋಸ್ ಬಂದಾಗ ನಮ್ ಕಡೆ ಕ್ಲೋಸ್ ಇರ್ಬೇಕಿದು ಆಯ್ತಾ. ನಿಮ್ಗೆ ಫ್ರಂಟ್ ಬ್ಯಾಕ್ ಬಟನ್ ಅಂದಾಗ ನೀವು ಬಟ್ಟೆ ಜಾಸ್ತಿ ತಗೊಂಡಿರ್ಬೇಕು. ಅವಾಗ ಫ್ರಂಟ್ ಕಟಿಂಗ್ ಬರಲ್ಲ. ಬಟ್ಟೆ ನಾವ್ ಇದನ್ನ ಕಟ್ ಮಾಡಿರ್ತೀವಲ್ವಾ, ಇಲ್ಲಿ ಹಿಂಗ್ ಹೋಗಿರುತ್ತೆ, ನಾವು ಹಿಂಗ್ ಹಾಕೋಣಕ್ ಬರಲ್ಲ. ನೀವ್ 1/4 ಮೀಟ್ರು ಜಾಸ್ತಿ ಲೈನಿಂಗ್ ತಗೊಬೇಕು. ಮನೇಲಿದ್ದೀರಾ? ಸರಿ. ಅಲ್ಲ ಬರಕ್ಕೆ ಕೇಳಿದೆ, ಚಿಂಟು ಪಾಪ ಇದಾರೆ, ಇಲ್ಲ ಅಂದ್ರೆ ಈಸ್ಕೊಳಕ್ ಫೋನ್ ಮಾಡು ಅಂದ. ಅದಕ್ಕೆ ಚಿಂಟು ಬಂದ. ಇಟ್ಕೊಂಡು ಸೇಮ್ ಇದನ್ನ ಇಟ್ಕೊಬೇಕು ಹಿಂಗೆ. ಇಲ್ಲಿ ಬಿಡಬಾರ್ದು, ಬ್ಯಾಕಿಗೆ ಬಿಟ್ಟಿರ್ತೀವಿ ಅಷ್ಟೇ. ಅಷ್ಟನ್ನೇ ಇಟ್ಕೊಬೇಕು. ನೀನು ಆ ಕಡೆನೂ ಹೋಗಂಗಿಲ್ಲ, ಈ ಕಡೆನೂ ಬರಂಗಿಲ್ಲ. ಸೇಮ್ ಇದು ಕ್ಲೋಸ್ ಇಟ್ಕೋಬೇಕು. ಈ ಕಡೆ ಫ್ರಂಟಿಗೆ ಇದಿಷ್ಟು ಬಿಟ್ಟಂಗೆ ಬಿಡಬಾರ್ದು. ಇಲ್ಲಿ ಇಲ್ಲಿ ಬಿಟ್ಟಿದೀವಲ್ಲ, ಇದಕ್ಕೆ ಕಟ್ಟು ಇದಕ್ಕೆ ಸೇಮ್ ಮಾರ್ಕ್ ಮಾಡ್ಕೊಬೇಕು. ಸ್ಕೇಲ್ ಕೊಡಿ, ಮಾರ್ಕರು ಮಾಡ್ತಿದ್ದೀರಾ? ಸೇಮ್ ಮಾರ್ಕ್ ಮಾಡಬೇಕು. ಮತ್ತೆ ಪ್ರಿನ್ಸೆಸ್ ಕಟ್ಗೆ 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಇಲ್ಲಿ ಲೆಂತ್ ಇದು ಅಪ್ಪರ್ ಚೆಸ್ಟ್. ಇಲ್ಲ ಅಂದ್ರೆ ನೀವು ಫಸ್ಟ್ ಪ್ಯಾಟರ್ನ್ ಅಲ್ಲಿ ಕಟ್ ಮಾಡ್ಕೊಬೇಕು. ಪ್ರಿನ್ಸೆಸ್ ಕಟ್ ಮಾಡಿದಾಗ ಬಟ್ಟೆ ಮೇಲೆ ಇಟ್ಕೊಂಡು ಹೇಳ್ಕೊಟ್ಬಿಡ್ಲ ಡೈರೆಕ್ಟ್ ನಿಮ್ಗೆ. ಶ್ವೇತಾ, ಪೇಪರ್ ಕಟ್ ಮಾಡ್ಕೊಂಡೆ ನೀವು. ಅವ್ರು ಬಂದಿಲ್ಲ, ನಾನು ಹೋಗ್ಲಮ್ಮ ಮನೆಗೆ. ಹಾ ಸರಿ ಆಯ್ತು. ಓಕೆ. ಸೇಮ್. ಮತ್ತೆ ಇಲ್ಲಿ ಬ್ಯಾಕ್ಗಿಂತ ಫ್ರಂಟ್ 1 ಇಂಚ್ ಉದ್ದ ಪ್ರಿನ್ಸೆಸ್ ಕಟ್ಗೆ. 1 ಇಂಚ್ ಎಕ್ಸ್ಟ್ರಾನಾ? ಇದನ್ನ ತೆಗ್ಬಿಡ್ಬೇಕು ಬ್ಯಾಕ್. ಮತ್ತೆ ನಿಮ್ಗೆ ಡೀಪ್ ಎಷ್ಟು ಬೇಕು? ಎಷ್ಟು ಈ ಲೆಂತ್ ಬರ್ಬೇಕಕ್ಕ? 1 ಇಂಚ್ ಕೆಳಗಡೆ ಬಿಡ್ತು ಹಾಫ್ ಇಂಚ್, ಲೆಂತ್ 1 ಇಂಚ್. ಮತ್ತೆ ನಿಮ್ಗೆ ಡೀಪ್ ಎಷ್ಟು ಬೇಕು? 7 ಆ 7 ಹಿಂಗೆ ಕ್ರಾಸ್ ಆಗಿ ಈ ತಗೊಂಡು ಕಡೆ ಲೆಫ್ಟ್ ಅಲ್ಲೂ 1 ಇಂಚ್ ಜಾಸ್ತಿ, ಹಾಫ್ ಇಂಚ್. ಇಲ್ಲ ನಿಮ್ಗೆ ಅದು ಬೇರೆ ಇದ್ರಲ್ಲಿ ಕಟ್ ಮಾಡಿ ಹೇಳ್ಕೊಳ್ತೀನಿ ಬಿಡಿ. 7 ಎಷ್ಟಿರ್ಲಿ ಡೀಪ್ ಫ್ರಂಟ್ ನೆಕ್? 7 ಇಡ.
ಇವಾಗ ನಾನು ಇದೇನ್ ಪೇಪರ್ ಕಟ್ ಮಾಡಿದೀನಿ ಇದನ್ನ ಇಟ್ಕೊಂಡು ನೀನ್ ಆ ಮೈನ್ ಪೀಸಲ್ಲಿ ಕಟ್ ಮಾಡ್ಕೊ. ಬೋಟ್ನೆ ಕೊಲ್ಕೊಂತೀನಿ ಇದೆಯಲ್ಲ 7 ಇಲ್ಲಿ ಕ್ರಾಸ್ ಆಗಿ ತಗೊಂಡಿದ್ದೀನಿ. ಇಲ್ಲಿ ಮಾರ್ಕ್ ಮಾಡಿ 4 ಅನ್ನ ಮೇಡಮ್ ಇದು ಸೇಮ್ ಬ್ಯಾಕ್ ಏನಿರುತ್ತೋ ಅಷ್ಟೇ. ಇವಾಗ ನೀವು ಇದನ್ನ ಏನಾದ್ರೂ ನೆಕ್ ಡಿಸೈನ್ ಇಟ್ಕೊಬೇಕು, ಯಾಕಂದ್ರೆ ಇಷ್ಟೊಂದು ಬ್ರಾಡ್ ಇರುತ್ತಲ್ಲ, ನೆಕ್ಸ್ಟ್ ಡಿಸೈನ್ ಕೊಟ್ರೆ ಚೆನ್ನಾಗಿರುತ್ತೆ. ಇದ್ರಲ್ಲೇ ಕೊಡ್ಬೋದು. ಈ ಥರ ಆದ್ರೂ ಇಟ್ಕೊಬೋದು, ಈ ಥರ ಆದ್ರೂ ಇಟ್ಕೊಬೋದು. ಒಂದು 1/2 ಇಂಚ್ ಈ ಕಡೆ ಹೋಗ್ಬೇಕು, 1.5 ಇಂಚ್ಗೆ ಹೋಗ್ಬೇಕು. 1.5 ಇಂಚು 1/2 ಇಂಚ್ ಈ ಕಡೆ. ಇವಾಗೆಲ್ಲ ಟ್ರೆಂಡ್ ಇಲ್ಲಿಗೆ ಬರುತ್ತೆ ನೋಡಿ, ಹಿಂಗ್ ಬಂದು ಹಿಂಗ್ ಬರುತ್ತಲ್ಲ, ಅದು 1/2 ಇಂಚು. ನೀವು ಕಲಿಬೇಕಾಗಿದ್ರೆ ಇವಾಗಿನ ಟ್ರೆಂಡ್ ಇರ್ಲಿಲ್ಲಲ್ಲಕ್ಕ, ಹೆಂಗ್ ಕಲ್ತ್ರಿ ನೀವು? ಅದು ಬಂದ್ಬಿಡುತ್ತೆ, ಬರುತ್ತಮ್ಮ, ನೀವು ಹೊಲಿಯಕ್ಕೆ ಶುರು ಮಾಡು ಬ್ಲೌಸು. ಬಂದ್ಬಿಡುತ್ತೆ. ಕಲ್ತಿರ್ತೀವಲ್ಲ ನಾವು ಹೆಂಗೆ ಏನನ್ನೋದು ಐಡಿಯಾ, ಫಾರ್ಮುಲಾ ಯೂಸ್ ಮಾಡ್ಕೊಂಡು ಎಲ್ಲ ಮಾಡ್ಬೋದು. ನೆಕ್ಕು ಮತ್ತೆ ಪ್ರಿನ್ಸಸ್ ಕಟ್ಟು. ನಿಮ್ದು ಅಪ್ಪರ್ ಚೆಸ್ಟ್ ಎಷ್ಟು ಹೇಳಿ? ನಿಮ್ದು ಎಲ್ಲಾರ್ದು ಅಷ್ಟೇ, ಎಲ್ಲಾರು ಯಾರ್ಯಾರು ಅಪ್ಪರ್ ಚೆಸ್ಟ್ ಇರುತ್ತೆ ಆ ಥರ ಅಪ್ಪರ್ ಚೆಸ್ಟ್. ಇವಾಗ ಸುನಿದು 38 ಅಂದ್ರೆ 3.8. 3.8ಗೆ ಇಲ್ಲೊಂದು ಮಾರ್ಕ್ ಮಾಡ್ಕೊಂಡಿರ್ಬೇಕು. ನಿಂದು ಚೆಸ್ಟ್ ಎಷ್ಟು? ಫುಲ್ ಚೆಸ್ಟ್ 40ನಾ? 38 ಫುಲ್ ಚೆಸ್ಟ್. 38 ಅಪ್ಪರ್ ಚೆಸ್ಟ್ 36. 38 ಅಂದಾಗ ನಿಮ್ಗೆ 38 / 4 ಮಾಡಿದ್ರೆ 3.8 ಬರುತ್ತೆ. ಇಲ್ಲಿ 1/2 ಇಂಚ್ ಬಿಡಬೇಕು. ಸ್ಟಿಚಿಂಗ್ ಹಾಕೇನೆ ನೀವು ಡಾಟ್ಗೆ ಮಾರ್ಕ್ ಮಾಡಬೇಕು. ಇಲ್ಲಿ 1/2 ಇಂಚ್ ಹಾಕಿ 3 ಪಾಯಿಂಟ್ ಎಷ್ಟು 9.6 ಬರುತ್ತೆ. 9.6 ಬಂದಾಗ 9.8 ಬರುತ್ತೆ. 9.8ಗೆ 1/2 ಇಂಚ್ ಸೇರಿಸ್ಕೊಬೇಕು ನೀವು. 10 ಇಟ್ರು ಓಕೆ. ಡಾಟ್ ಪಾಯಿಂಟ್ ಅದು ನೀವು ಇಟ್ಟಿರೋದು ಇಲ್ಲಿಗೆ ಬರ್ಬೇಕದು. ಈ 3.8ಗೆ ಬರ್ಬೇಕು, ಈ ಅಪೆಕ್ಸ್ ಪಾಯಿಂಟ್ಗೆ ಇದು. ಮತ್ತೆ ನೀನು ಇವಾಗ ಇಲ್ಲೇನು ನಾವು ತಗೊಂಡಿದೀವಿ, ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕ್ಬೇಕು. ಒಂದು 1/2 ಇಂಚ್ ಈ ಕಡೆ ಕಮ್ಮಿ ಮಾಡಿ ಇಟ್ಬೇಕು. ಇಲ್ಲಿದೆಯಲ್ಲ, ಇದು ಸುಮ್ಮನೆ ನಿಮ್ಗೆ ಅರ್ಥ ಆಗ್ಲಿ ಅಂತ. ಇವಾಗ ನಾವು ನಾರ್ಮಲ್ ಬ್ಲೌಸ್ ಅಲ್ಲಿ ಇಲ್ಲಿ ಡಾಟ್ ಪಾಯಿಂಟ್ ಇಟ್ಟು ಅಪೆಕ್ಸ್ ಪಾಯಿಂಟ್ ಇಟ್ಟು ಇಲ್ಲಿ ಇಡ್ತೀವಲ್ವಾ, ಇದನ್ನ ನೀನು ಇಲ್ಲಿ ಹೆಂಗ್ ಮಾಡ್ಬೇಕು, 1 ಇಂಚ್ ಕಮ್ಮಿ ಮಾಡ್ಬೇಕು. 4 ಇದೆಯಾ, 3 ಇಡಬೇಕು ಶೇಪ್ಗೋಸ್ಕರ. ಇದು ಯಾಕೆ ಅಂದ್ರೆ ಇಲ್ಲಿ ನಾನು ಸೆಂಟರ್ ಪಾಯಿಂಟ್ ಇಟ್ಬಿಟ್ಟು ಇಲ್ಲೊಂದು ಹಾಕ್ಸ್ತೀನಲ್ವಾ, ಅದು ಹಿಂಗ್ ತಗೊಬೇಕು. ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಕನೆಕ್ಟ್ ಮಾಡಬೇಕು. ಮತ್ತೆ ಇದನ್ನು ತಗೊಂಡು ಇದು ಎಲ್ಲಿಗೆ ಕೊಡ್ಬೇಕಂದ್ರೆ, ಇದು ನಾವಿಂಗ್ ಕ್ರಾಸಿಂಗ್ ಕೊಟ್ಟಿರ್ತೀವಲ್ಲ, ಇಲ್ಲಿಂದ ನಾವಿಲ್ಲಿ ಹಿಂಗ್ ತಿರ್ಗಿಸ್ತೀವಲ್ವಾ, ಅಲ್ಲಿ ಕೊಡ್ಬೇಕಲ್ಲಿ. ಇದು ನೋಡಿ, ಸೇಮ್ ನಾರ್ಮಲ್ ಬ್ಲೌಸ್ ಥರನೇ ಇದೆ. ಮತ್ತೆ ಇವಾಗ ನಿಮ್ಗೆ ಈ ಕಡೆ 1 ಇಂಚ್ ಡಾಟು, ಈ ಕಡೆ 1 ಇಂಚ್ ಡಾಟು ಕೊಡಕ್ಕೆ ಹೇಳಿದ್ದೀನಲ್ವಾ, ಅದನ್ನ ಇಲ್ಲಿ 2 ಇಂಚನ್ನ ಸೇರಿಸ್ಬಿಟ್ಟು ಇಲ್ಲಿ ಮಾರ್ಕ್ ಮಾಡಬೇಕು. ಇವಾಗ ನಾನು ನಾರ್ಮಲ್ ಬ್ಲೌಸ್ ಈ ಕಡೆ 1 ಇಂಚ್ ಈ ಕಡೆ 1 ಇಂಚ್ ಹೇಳಲ್ಲೇನಮ್ಮ, ಇಲ್ಲಿ ಸೆಂಟ್ರ್ ಒಂದು ಲೈನ್ ಹಾಕಿ ಅದು ಇದು ನಿಮ್ಗೆ ಈಸಿ ಅರ್ಥ ಆಗ್ಲಿ ಅಂತ ಪ್ರಿನ್ಸಸ್ ಕಟ್ ಹೇಳ್ಕೊಡ್ತಾ ಇರೋದು. ಇವಾಗ ಈ 1 ಇಂಚ್ ಎಕ್ಸ್ಟ್ರಾ ತಗೊಂತೀವಲ್ಲ, ಆ ಲೈನ್ನೇ ಕನೆಕ್ಟ್ ಮಾಡ್ಕೊಂಡು ಹಂಗೆ ಹೇಳ್ಕೊಡ್ತೀನಿ. ಇದು ಡಾಟ್ ಅನ್ಕೊ, ಅರ್ಥ ಆಯ್ತಕ್ಕ. ಇದು ಡಾಟ್ ಅನ್ಕೊ, ನಾರ್ಮಲ್ ಬ್ಲೌಸ್ ಇದು ಅನ್ಕೊಂಬೋದು. ಇದು ಕಲ್ತ ಮೇಲೆ ಇದೇ ಚೆನ್ನಾಗಿದೆ ಅಂತೀರಾ ನೀವು? ಆಯ್ತಾ, ಇಷ್ಟೇ. ಇವಾಗ ಇದನ್ನ ಹಿಂಗ್ ಬೇಕಾದ್ರೆ ಮಾಡ್ಕೊಂಡು ಇಲ್ಲಿ 1/4 ಇಂಚ್ ಹಿಂಗ್ ಹೋಗು. ಮತ್ತೆ ಇಲ್ಲಿ ಒಂದ್ ಸ್ವಲ್ಪ ಶೇಪ್ ಕೊಡ್ಬೇಕು ನೀನು. ಹಿಂಗ್ ಬಂದು ಹಿಂಗೊಂದು ಸ್ವಲ್ಪ ಇಲ್ಲಿ 2 ಇಂಚ್ ಅಷ್ಟು ಕಟಿಂಗ್ ಅಲ್ಲಿ ಹೋಗುತ್ತೆ. ನನಗೆ ಮಾರ್ಕ್ ಹಾಕೋದ್ಕಿಂತ ನಾನು ಕಟ್ ಮಾಡಿನೇ ನನಗೆ
ಆಯ್ತಾ. ಇಲ್ಲಿ 2 ಇಂಚು ಮಾರ್ಜಿನ್ ಬಿಡ್ಬೇಕಾ? ಸ್ಟಿಚಿಂಗು ಓಕೆ. ಬಿಟ್ಟಿದ್ದೀನಿ ನಾನು, ಬಿಟ್ಟೆ ಹಾಕಿರೋದು. 9.8 ಅಲ್ವಾ ಇದು. ಇಲ್ಲಿಗಿದೆ. ನೀವು ಪ್ರಿನ್ಸಸ್ ಕಟ್ ಬಂದಾಗ 1 ಇಂಚು ಜಾಸ್ತಿ ಹೇಳಿದ್ದೀನಲ್ವಾ, ಇಲ್ಲಿಗೆ ಬರುತ್ತೆ. ಅದು ಜಾಸ್ತಿ ಏನಕ್ಕೆ ಹೇಳು, ಯಾರಿಗಾದ್ರೂ ಐಡಿಯಾ ಇದೆಯಾ ಏನಕ್ಕೆ ಜಾಸ್ತಿ ಇಡಿಸ್ತೀನಿ ಅಂತ? ಕಟ್ಟಿಂಗಲ್ಲಿ ಒಳಗಡೆ ಹೋಗುತ್ತಲ್ಲ ಅದಕ್ಕೆ. ಸ್ಟಿಚಿಂಗಲ್ಲಿ. ಸ್ಟಿಚಿಂಗಲ್ಲಿ ಸ್ಟಿಚಿಂಗ್ ಹೋಗುತ್ತಲ್ಲ. ಇವಾಗ ನಾನು ಇಲ್ಲೊಂದು ಇಂಚ್ ಮೇಡಮ್ ನೀವು ಅದು 1/2 ಇಂಚ್ ಹೇಳಿದ್ರಿ ಅಲ್ಲ ಫಸ್ಟು, ಹ್ಮ್ ಇವಾಗ 1 ಇಂಚ್ ಎಕ್ಸ್ಟ್ರಾ ಹೇಳ್ತಾ ಇದ್ದೀರಾ. ಕೆಳಗಡೆ 1 ಇಂಚ್ ಎಕ್ಸ್ಟ್ರಾ. ಕೆಳಗೆ 1 ಇಂಚು. ಹಾಂ, ಇವಾಗ ನಾನು ಇಲ್ಲಿ ಕಮ್ಮಿ ಮಾಡ್ತೀನಿ ಅದನ್ನ. ಅದೇ 1/2 ಇಂಚ್ ತಾನೇ ನೀವು ಹೇಳಿದ್ರಿ. ಇವಾಗ ಇಲ್ಲಿ ಕಮ್ಮಿ ಮಾಡ್ತೀನಿ. ನಿಮ್ ದಪ್ಪ ಇರೋರಿಗೆ, ಸಣ್ಣ ಇರೋರಿಗೆ ಜಾಸ್ತಿ ಹಿಡಿಬೇಕು. ಇಲ್ಲಿ ರಿಂಕಲ್ಸ್ ಬಂದ್ಬಿಡುತ್ತೆ. ಇಲ್ಲಿ ನಿಮ್ಗೆ 1/2 ಇಂಚ್ ಸಾಕು. ಬಾಡಿ ಇರುತ್ತಲ್ವಾ, ಇಲ್ದವ್ರಿಗೆ ಜಾಸ್ತಿ ಬರುತ್ತೆ. ಇಲ್ಲಿ ಇಷ್ಟು ಹಿಂಗೆ ಹೋಗುತ್ತೆ. ಇಲ್ಲಿ ಇವಾಗ ಆ ಮೇಡಮ್ ಅಂತವ್ರಿಗೆ ಎಷ್ಟು ಹಿಡಿಬೇಕು? ಅರ್ಧ ಇಂಚ 1 ಇಂಚ? ನನಗೆ ಅವ್ರು ಇವಾಗ ನಿಮಗೆ ಕಟ್ ಮಾಡ್ತೀವಲ್ಲ ಅವಾಗ ನಿಮ್ಗೆ ಹೇಳ್ಕೊಡ್ತೀನಿ. ಹೇಳ್ತೀನಿ ನೋಡಿ ಇವಾಗ ಎಷ್ಟು ಹಿಡಿಬೇಕಂತ ಇಲ್ಲಿ ಗೊತ್ತಾಗುತ್ತೆ. ನೋಡಿ ಇವಾಗ ಇಲ್ಲಿಂದ ಹಿಂಗೆ ತಗೊಳ್ಳಿ 6. ನಿಂದು ನಾರ್ಮಲ್ ರೌಂಡ್ 8.5. ಇದನ್ನ ಬಿಟ್ಬಿಟ್ಟು ನೀವು ಇಲ್ಲಿಂದ ತಗೋಬೇಕು. 8.5. 8 ಅಂದ್ರೆ ಇವಾಗ ಇಲ್ಲಿಗೆ ಬರುತ್ತೆ. ಇವಾಗ ನಮ್ಗೆ ಇಲ್ಲಿ ಜಾಸ್ತಿ ಇದೆ ಇಷ್ಟು. ಅವಾಗ ನೀನು ಇಲ್ಲಿಂದ ಬಾ 8ಗೆ. ಇಲ್ಲಿಂದ ಇಲ್ಲಿ ಬಂದು ಇಲ್ಲಿ ಎಷ್ಟಿದೆ? 5 ಇದೆ. ಇದು ಬಿಟ್ಬಿಡು ಇಷ್ಟು. ಆ 5ನ ಇಲ್ಲಿಂದ ತಗೋ. 5 ಇಲ್ಲಿಂದ ಹಿಂಗ್ ಬಂತು. ಇವಾಗ ಜಾಸ್ತಿ ಬಂತಲ್ವ ಇಲ್ಲಿ, ಅವಾಗ ನೀನು ಇಲ್ಲಿ ಕಮ್ಮಿ ಮಾಡ್ಕೊಬೇಕು. ಪೇಪರ್ ಕಟ್ಟಿಂಗ್ ಕರೆಕ್ಟಾಗಿ ಮಾಡ್ಕೊಂಡು ಪೇಪರ್ ಕಟ್ಟಿಂಗ್ ಇಟ್ಕೊಂಡು ಬಟ್ಟೆ ಮೇಲೆ ಕಟ್ ಮಾಡೋದು ಹೇಳ್ತೀನಿ ಇರು, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ನಿಂಗೆ 9.8 ಜಾಸ್ತಿ ಇಟ್ಟಿದ್ದೀನಿ ನಾನು. ಇಲ್ಲಿ 9.8 ಇಲ್ಲಿಗೆ ಬರುತ್ತೆ. ಇಲ್ಲಿ ಇಟ್ಟಿದ್ದೀನಿ ನಾನು, ಇಲ್ಲಿಗೆ ಇಟ್ಟಿದ್ದೀನಿ. ಹಾಗೆ ಇದು ಕರೆಕ್ಟ್. ಅವಾಗ ಸರಿ ಬರುತ್ತಾ? ಅವಾಗ ಕರೆಕ್ಟಾಗಿ ಬರುತ್ತೆ ನೋಡಿ. ಇವಾಗ ಇದು ಅನ್ಕೊಂಬಲ್ಲ ಇನ್ನು ನೋಡಿ. ಇಲ್ಲಿ 6 ಇದು ಬಿಟ್ಟಿದ್ದೀನಿ. 8 ಕರೆಕ್ಟಾಗಿ ಬರುತ್ತೆ. ಈಗ ಇದು ಚಿಚ್ಕೋಗುತ್ತಲ್ಲ. ಮತ್ತೆ ಇಲ್ಲಿ ನೀವು ನಾರ್ಮಲ್ ಬ್ಲೌಸ್ಗೆ ಶೇಪ್ ತಗೊಂಡಾಗ 1/2 ಇಂಚು ಶೇಪ್ ಹಿಂಗೆ ಕಟ್ ಮಾಡ್ಕೊಬೇಕು. ಅದರಲ್ಲಿ 1.5 ಇದಲ್ಲ ಸುಮ್ಮನೆ ಶೇಪ್ ಶೇಪ್ ಕೊಡ್ಸ್ಕೊ. ಓಕೆ ಓಕೆ. ಇಲ್ಲಿ ಇದೆ ಅಲ್ವಾ, ಇಲ್ಲೂ ಅಷ್ಟೇ ಶೇಪ್ ಕೊಡ್ಸ್ಕೊ. ಬ್ಯಾಕ್ ಕೊಡಿ. ಈ ಬ್ಯಾಕ್ನ ಇಟ್ಬಿಟ್ಟು ಇಲ್ಲಿ ಏನು ಎಕ್ಸ್ಟ್ರಾ ಬರುತ್ತೆ ಅದನ್ನ ಕಟ್ ಮಾಡ್ಕೊಬೇಕು. ನೋಡಿ ಇಲ್ಲಿ ಇವಾಗ ನಾನು ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಲ್ಲ, ಇಲ್ಲಿ ಮಾರ್ಕ್ ಮಾಡಿ. ಇದು ಅಷ್ಟೇ, ಇಲ್ಲಿಂದ ಶೇಪ್ ತಗೋಬೇಕು. ಈ 1 ಇಂಚ್ ಎಕ್ಸ್ಟ್ರಾ ಇಟ್ಟಿರ್ತೀನಿ ಅಷ್ಟೇ. ಇಲ್ಲಿ ಇದನ್ನ ಈ ಮೆಜರ್ಮೆಂಟಿಗೆ ಮಾಡ್ಕೊಬೇಕು ನೀವು. ಇಲ್ಲಿ ಹಿಂಗೆ ಶೇಪ್ ಕೊಟ್ಕೊಬೇಕು. ಇಲ್ಲಿ ಮಾತ್ರ ಹಿಂಗೆ ಹೋಗ್ಬೇಕು. ಹಿಂಗೆ ಏನು ಡಾಟ್ ಪಾಯಿಂಟ್ ಇರುತ್ತೋ ಅಲ್ಲಿ ಇದು ಮಾತ್ರ. ಯಾಕಂದ್ರೆ ಚೆಸ್ಟ್ ಹತ್ರ ಹಿಂಗೆ ಡಾಟ್ ಸ್ಟಿಚ್ ಹಾಕಿದಾಗ ಮೇಡಮ್ ಆಗ್ಬಾರ್ದಲ್ವ. ನಾನು ಬರ್ತೀನಿ, ನಡ್ಕೊಂಡು ಹೋಗ್ಬೇಕು.